ಕೈ ಕೊಕ್ಕೆ ಈಗ ನೀ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದೆಯಲ್ಲ, ಹೋಗು. ಮತ್ತೆ ಸಮಯ ಬಂದಾಗ ನಿನ್ನನ್ನು ಹೊತ್ತುಕೊಂಡು ಹೋಗಿ ನನ್ನ ಆಸೆಯನ್ನು ತೀರಿಸಿಕೊಳ್ಳದೆ ಹೋದರೆ ನಾನು ಗಣನಾಯಕ ವಿಜೇತನೇ ಅಲ್ಲ. ಲೇ ಚಂದ್ರ, ಹೊಟ್ಟೆಯ ಪಾಡಿಯಾಗಿ ಭಿಕ್ಷೆ ಬೇಡಲು ಬಂದ ನೀನು ನನ್ನ ಕೈಯಿಂದ ಸೀತಾಳನ್ನು ಕಾಪಾಡಿಕೊಂಡು ಹೋಗಿ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡಂತಾಯ್ತು ನಿನ್ನ ಬಾಳು. ಬೀದಿಯಲ್ಲಿ ಬಿದ್ದ ಭಿಕಾರಿ ಅನಾಥನಾಗಿ ರವಿ ಈ ಕಡೆ ಬರ್ತಿದ್ದಾನೆ. ಮರಳಿ ಬೀದಿಯಲ್ಲಿ ಬಿದ್ದ ಭಿಕಾರಿ ಅನಾಥನಾಗಿ ಎಷ್ಟು ಸೊಕ್ಕು ನಿನಗೆ, ನನಗೆ ಗುತ್ತಿ ಹೋಗುವೇನೋ ಮಗನೇ. ವಿರಾಟ್, ಇದು ನಿಮ್ಮಪ್ಪ ಗಳಿಸಿಟ್ಟ ಜಾಗವಲ್ಲ, ಸರ್ಕಾರದ ಆಸ್ತಿ. ಇಲ್ಲಿ ಪ್ರತಿಯೊಬ್ಬರಿಗೂ ಹೋಗಲು ಬರಲು ಹಕ್ಕಿದೆ. ಅದು ಅಲ್ಲದೆ ದಾರಿಯಲ್ಲಿ ಕೋಡಿನ ಹಾಗೆ ನಿಂತವನು ನೀವು, ನಾನಲ್ಲ. ಬದುಕಲು ಹಕ್ಕಿಲ್ಲ, ಸತ್ತರ ದಿಕ್ಕಿಲ್ಲ. ಇದೇ ಜಾಗದಲ್ಲಿ ಕೊಚ್ಚಿ ಹಾಕಿದರೆ ಕೇಳಲು ಯಾವನು ಇಲ್ಲ, ಯಾವನು ಬರುವುದು ಇಲ್ಲ. ಅದನ್ನು ತಿಳಿದುಕೋ. ಅದು ನಿನ್ನ ಭ್ರಮೆ ಅಷ್ಟೇ. ತಂದೆ ತಾಯಿ ಇಲ್ಲದಿದ್ದರೇನು ತುತ್ತು ಕೊಟ್ಟು ಜೋಪಾನ ಮಾಡಿದ ನನ್ನ ಅತ್ತಿಗೆ ನನಗೆ ತಾಯಿ. ಕಷ್ಟದಲ್ಲಿದ್ದಾಗ ನನ್ನನ್ನು ಎತ್ತಿಕೊಂಡು ಬಂದು ಸಾಕಿದರೆ ನನ್ನನೇ ನನಗೆ ತಂದೆ. ಈ ಊರಿನಲ್ಲಿ ನನಗೆ ಪ್ರೀತಿ ಮಮತೆ ವಾತ್ಸಲ್ಯ ತೋರಿಸಿದ ಈ ಜನತೆಗೆ ನನ್ನ ಬಂಧು ಬಳಗ, ಇವರೆಲ್ಲರ ಆಶೀರ್ವಾದ ದೇವರ ಕಥೆ ವಂಚಿದರೆ ಸಾಕು. ಇಡೀ ಜಗತ್ತನ್ನು ಮೊದಲು ಅದನ್ನು ತಿಳಿದುಕೋ. ನನ್ನ ಬಾಯಲ್ಲಿ ಚಲ್ಲಾಟ ಮಾಡಿ ಸರ್ವನಾಶ ಮಾಡಿ ನನಗೆ ದೀಪಾಚರಣವನ್ನು ಕೊಂಡಿರಬಾರದು. ಹಾಗೆ ಮಾಡುತ್ತೇನೆ. ಅದನ್ನು ತಡೆಯುವ ಧೈರ್ಯ ಶಕ್ತಿಯಿಂದಲಿದ್ದರೆ ಇಂಥ ಭೂಮಿಯ ಮೇಲೆ, ದೇಶವ ಗಾಳಿಯ ಮೇಲೆ, ದೇಶವ ಸೂರ್ಯ ಚಂದ್ರನ ಮೇಲೆ ಹಾಳು ಮಾಡಿ ಹೇಳುತ್ತೇನೆ. ನಾನು ಈ ಭೂಮಿಯ ಮೇಲೆ ಬದುಕಿರುವವರೆಗೂ, ನನ್ನ ಕೊನೆಯ ಹೆಸರು ನಿಲ್ಲುವವರೆಗೂ ಅಲ್ಲ, ನಿನ್ನಂತ 100 ಜನ ವಿರಾಜೇಂದ್ರ ಹೊಟ್ಟಿ ಅಣ್ಣ ತಮ್ಮಂದಿರೊಂದು ಕೂದಲು ಸಾಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಇದು ನಾನಲ್ಲ, ಪ್ರತಿ ಒಬ್ಬ ಗುಂಡಿಗೆ ಇರುವ ಗಂಡು ಹೇಳುವ ಮಾತು ನೆನಪಿನಲ್ಲಿಟ್ಟುಕೋ ಮಗನೇ. भोजिया दूसरे वाला गिंदर गला पर से शेर नहीं बन जाता. ಸುಳಿಯಲ್ಲಿ ಕಾರಿಟ್ಟು ಬೆಳಕನ್ನು ಹುಡುಕಲು ಹೊರಟ ಈ ನಾಯಿ ಇನ್ನು ಭೂಮಿಯ ಮೇಲೆ ಬದುಕಲೇ ಬಾರದು. ರವಿ, ನೀನು ಬದುಕಿದರೆ ನನಗೆ ಡೇಂಜರ್. ಈ ಊರೆಂದರೆ ನಾವು ಕಟ್ಟಿದ ಬೆಂಕಿಯ ಕಟ್ಟಡ. ಈ ಕಟ್ಟಡದಲ್ಲಿ ಕಾರಿಟ್ಟವನು ಸಾಯಲೇಬೇಕು. ಮನೆಯಲ್ಲಿ ಯಾರು ಕಾಣ್ತಾನೆ ಇಲ್ಲಲ್ಲ. ತಡಿ ವಿಜಯ್, ಕರೆಯೋಣ. ವಿರಾಟ್, ವಿರಾಟ್,
ನೋಡಿ ವಿರಾಟ್, ನಿಮ್ಮ ಜೊತೆ ನಾನು ಸ್ವಲ್ಪ ಮಾತನಾಡಬೇಕಿತ್ತು. ವಿಜಯ್, ಏನು? ಅದೇ ವಿರಾಟ್, ನಿನ್ನ ಸೊಸೆ ಕವಿತಾ ಮತ್ತು ಇವರ ತಮ್ಮ ಪ್ರೀತಿ ಬಂತು. ಅದಕ್ಕಾಗಿ ಬೈತಾರೆ. ಏನು? ಇವರ ತಮ್ಮ ಕುಡುಕನಿಗೆ ನನ್ನ ಸೊಸೆಯನ್ನು ಕೊಡಬೇಕೆ? ಏನಿದೆ ಅವನ ಹತ್ತಿರ? ವಿದ್ಯೆ ಇದೆ, ಬುದ್ಧಿ ಇದೆ, ಮೇಲಾಗಿ ಗೌರ್ಮೆಂಟ್ ನೌಕರಿ ಇದೆ. ಇದಕ್ಕಿಂತಲೂ ಸುಖವಾಗಿ ಬಾಳಲು ಹೆಚ್ಚಿನದು ಏನು ಬೇಕು? ಸ್ವಲ್ಪ ಯೋಚಿಸಿ ನೋಡಿ ವಿರಾಟ್. ಗೌರ್ಮೆಂಟ್ ಇನ್ನೊಬ್ಬರ ಕೈಯಲ್ಲಿ ದುಡಿಯೋದಂದರೆ ಆಗುತ್ತಂತೆ. ಈ ಸಂಬಂಧ ನನಗಿಷ್ಟವಿಲ್ಲ. ನೀವಿನ್ನು ಹೋಗಬಹುದು. ವಿಜಯ್, ಅವರು ಹೇಳುವುದರಲ್ಲಿ ನಿಜವಿದೆ. ಮೋಜು ಮಾಡುವ ಹುಡುಗರಿಗೆ ಯಾವ ನೌಕರಿದ್ರೂ ಎಷ್ಟು ಸಂಬಳವಿದೆ. ನಾನೊಂದು ಮಾತು ಹೇಳುತ್ತೇನೆ, ನಿನಗೆ ಬೇರೆ ಎಲ್ಲರೂ ನೋಡಿಕೊಂಡು ಬಿಡು ಸೊಸೆಯನ್ನು. ಇದುವರೆಗೆ ನನ್ನ ತಮ್ಮ ಕೇಳಿದ್ದಕ್ಕೂ ಯಾವುದಕ್ಕೂ ಇಲ್ಲ ಅಂದವನಲ್ಲ ನಾನು. ಈಗ ಆಗುವುದಿಲ್ಲವೆಂದು ಹೇಗೆ ಹೇಳಲಿ ನೀವು ಹೇಳಿ? ಹಾಗಾದರೆ ನಾನೊಂದು ಮಾತು ಹೇಳ್ತೀನಿ, ಇದ್ದರೆ ಮಾತ್ರ ಮುಂದಿನ ವಿಚಾರ. ಹೇಗವ್ರೆ, ನನ್ನ ತಮ್ಮನಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿದ್ದೇನೆ. ಹೇಳಿ. ವಿಜಯ್, ನಿನ್ನ ಪ್ರಾಣ ಏನು ಕೊಡೋದು ಬೇಡ. ನಿನ್ನ ಸಮಸ್ತ ಆಸ್ತಿಯನ್ನು ಕವಿತಾ ಹೆಸರಿಗೆ ಬರೆದುಕೊಟ್ಟರೆ ಮಾತ್ರ ಈ ಸಮಸ್ಯೆ ಒಪ್ಪಿಗೆ ಯಾರನ್ನ ಹೇಳಿದ ಮಾತು. ನೋಡ್ರಿ, ಇದುವರೆಗೆ ನನ್ನ ತಮ್ಮಂದಿರಿಗೋಸ್ಕರ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೇನೆ ಅಂದಾಗ ಈ ಆಸ್ತಿ ಎಲ್ಲ ಯಾವ ಲೆಕ್ಕ? ನಿಮ್ಮಿಷ್ಟದಂತೆ ನಾಳೆ ಒಬ್ಬಳಿಗೆ ಹೋಗಿ ಸ್ಟಾಂಪ್ ಪೇಪರ್ ತಂದು ಈ ಎಲ್ಲವನ್ನು ಬರೆದು ಕೊಡುತ್ತೇನೆ. ಆಯ್ತೆ? ವಿರಾಟ್, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೇ? ಒಪ್ಪಿಗೆ ಇದೆ. ನೋಡ್ರಿ, ನಾನಿನ್ನು ಬರುತ್ತೇನೆ. ಹೋಗು ವಿಜಯ, ಹೋಗು. ನೀನಾಗಿಯೇ ಬಂದು ನನ್ನ ಪಂದ್ಯ ತೋರಿಸಿದ್ದೆಯಲ್ಲ, ಮುಂದೆ ತೋರಿಸುತ್ತೇನೆ ಈ ವಿರಾಟನ ವೀರಾವತಾರ. ಸೀತಾ, ನಾನು ಕಂಡ ಕನಸು ಸುದಿನವಾಗುವ ಹತ್ತಿರ ಬಂದೇ ಬಿಟ್ಟಿತು. ನನ್ನ ರೋಗದಿಂದ ಕಣವನ್ನು ಪುಡಿದಿರುತ್ತದೆ ನಿನ್ನ ಬೆತ್ತಲೆಯ ದೇಹ. ವಿಜಯ್, ಗುಬ್ಬಿಯ ಗೂಡಿನಂತೆ ಉಳಿದ ಸಂಸಾರ ಇನ್ನು ಕೆಲವೇ ದಿನಗಳಲ್ಲಿ ಗೂಡಿಯಾಗುತ್ತದೆ. ಬನ್ನಿ ಗೌಡ್ರಿ, ಹೋಗೋಣ. ನಿಮಗೆ ಒಳ್ಳೆಯ ಪಾರ್ಟಿ ಕೊಡಿಸುತ್ತೇನೆ. ವಿರಾಟ್, ಹೇಗಿದೆ ವಿಜಯನ ಮನೆಯ ಕಾತ್ರ? ನಮ್ಮ ತೋಳ ತೆಕ್ಕಲಿ ಬೇರ್ತಿದೆ. ನಾಳೆ 3:30 ಅನ್ನ ಕೊಡದಿದ್ದರೆ ಈ ಬಡವನ ಮಾನವ ಪ್ರಾಣ ಬೀದಿಗೆ ಬರುತ್ತದೆ. ಅದೇ ಬೀದಿಗೆ ಬಂದ ಮೇಲೆ ಇದ್ದದಷ್ಟು ಸತ್ತದಷ್ಟು. ನಾನು ಬದುಕಬಾರದು. ನಾನು ಹೇಗೋ ಹತ್ತಿ ಹೊಡೆಯಲು ಔಷಧ ತಂದಿರುವೆ, ಅದನ್ನೇ ಕುಡಿದು ಪ್ರಾಣ ಬಿಡುತ್ತೇನೆ.
ಕ್ಷಮಿಸಿದ ಮಾಡಿದ ಸಾಲ ತೀರಿಸದೆ ಹೇಳಿ ಅಂತ ಸಾಯಿಸ್ತೀರಿ. ಅಯ್ಯೋ, ನನಗೆ ಹೆತ್ತು ಮಕ್ಕಳಿಲ್ಲ. ಅಕ್ಕ ತಂದೆಯನ್ನು ಕ್ಷಮಿಸಿದ. ಏನಿದು ಹೇಳಿ ಅಂತ ವಿಷ ಪಡೆದು ಸಾಯುತ್ತೀವಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನೀನು ಸತ್ತರೆ ಮಾಡಿದ ಸಾಲ ತಿರುಗಿ ಹೋಗುತ್ತದೆ ಏನೋ. ಮನೆಯಲ್ಲಿ ನನ್ನ ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಒಳ್ಳೆಯ ವಿಚಾರ ಮಾಡಿ ನೋಡು. ಗೌಡರ ಸಾಲ ಕೊಡದಿದ್ದರೆ ಈ ಬಡವರಿಗೆ ಪ್ರಾಣ ತಿರುಗಿ ಬರುತ್ತದೆ. ಮಾನವ ಇದ್ದರಷ್ಟು ಸತ್ತದಷ್ಟು. ರಾಮಣ್ಣ, ಸಾವು ಒಂದೇ ಪರಿಹಾರ. ನೋಡು, ನೀನು ಸತ್ತರೆ ನಿನ್ನ ಹೆಂಡತಿ ಮಕ್ಕಳನ್ನು ಯಾರು ಸಾಕುತ್ತಾರೆ? ನಿನಗೆ ಗೌಡರ ಸಾಲ ತಂದು ಕೊಡಬೇಕು, ನನ್ನ ಜೊತೆ ನಾನು ಕೊಡುತ್ತೇನೆ. ಬೇಡ ಸರ್, ಬೇಡ. ಈ ನಿಮ್ಮ ಗೌಡರಿಗೆ ನಾನು ಚೆನ್ನಾಗಿರಲಿ, ನನ್ನ ಕಷ್ಟ ನನಗಿರಲಿ. ನೀವು ಅರ್ಥವಂತರು, ಕೊಟ್ಟು ಮನುಷ್ಯರಾಗಿ. ರಾಮಣ್ಣ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖಗಳಿಗೆ ಭಾಗಿಯಾಗದಿದ್ದರೆ ಪ್ರಯೋಜನವೇನು? ನೋಡು, ಸದ್ಯಕ್ಕೆ ನನ್ನ ಹತ್ತಿರ ದುಡ್ಡೆಲ್ಲ ನಿಜ, ಆದರೆ ನನ್ನ ಕೊಟ್ಟಿರೋ ಈ ಮೊಬೈಲ್ಗೆ ತೆಗೆದುಕೋ. ಇದನ್ನು ಮಾರಿ ಮೊದಲು ರಾಮಣ್ಣ, ಇದನ್ನು ನೀನು ತೆಗೆದುಕೊಳ್ಳದಿದ್ದರೆ ನನ್ನ ಮೇಲೆ ಆಣೆಯಾಗಿದೆ. ತೆಗೆದುಕೋ. ಇದನ್ನು ಮಾರಿ ಮೊದಲು ಆ ಗೌಡನ ಸಾಲಕ್ಕೆ ನಾನು ಬರುತ್ತೇನೆ. ಅಯ್ಯಯ್ಯೋ, ಹೋಗೇ ಬಿಟ್ಟಿಲ್ಲ. ಪಾಲಿಗೆ ಆ ಮಣ್ಣು ಬಸವನ ತೆಗೆದು ಬಂದಂತಾಯಿತು. ತಂದೆ ತಾಯಿ ಇದ್ದವರು ಎಷ್ಟೋ ಇದು ಮಾಡ್ತಿದ್ದಾರೆ. ಇವನಿಗೆ ತಂದೆ ತಾಯಿ ಯಾರೂ ಇಲ್ಲ. ಆದರೆ ಇಂಥವ್ರು ವಿದ್ಯಾವಂತರಾಗಲಿ ಈ ಬಡವರು ಆಶಯ. ನಮ್ಮ ಸಿನಿಮಾಗೆ ಸೆಟ್ ಆಗೋ ಹುಡುಗಿ ಬೇಕಂತ ಕರಡಿ ಕಪ್ಪ ಕುರುಡಿ ಕರಿ ಕೊಂಪ್ಲಿ ಕೊಪ್ಪ ವರೂರು ಸೆಪ್ಪಿ ಪಳೆ ನೂಲ್ವಿ ಸೆರೆವಡ ಅದುರ್ಗುಂಚಿ ಗಿರಿ ಕಟ್ನೂರು ಇಮಾಮ್ ಈರಾಪುರ. ಇನ್ನು ಎಲ್ಲಿ ಹುಡುಕಿದ್ರು ಒಂದು ಸಿಗಲಿಲ್ಲ. ಸಂಧ್ಯಾಗ ಇದೊಂದು ಸಣ್ಣ ಊರು ಐತಾ, ಈ ಊರಾಗಾರ ಐತೆ ಇಲ್ಲ ನೋಡೋಣ. ಯಾವ್ದೋ ಒಂದು ಬಾದಾಮಿ ಪೀಸ್ ಇತ್ತಾಗ ಬರಾಕತ್ತೈತಲ್ರಿ. ಬಾ ಬರ್ಲಿ ಬರ್ಲಿ ಅಲ್ಲಿ ಹಾಕಿದ್ರ ಬಿದ್ರು ಬೀಳೋದಲ್ಲ. ಮತ್ತ ಏ ಹುಡುಗಿ, ಎಷ್ಟು ಚಂದ ಐತಲ್ಲ ನಿಂದು. ಏನಿಲ್ಲ ಬಾಯಾಗ ಮನ್ ಹಾಕ್ಲಿ ಜನ ಗಣಪುರ ಅಂತ ಒಟ್ಟಿನ ಹೊಡೆದ ಮಗನ. ಏನದು ಚಂದಾಗಿಂತ ಅಂತ ಮಾತಾಡ್ತಿಲ್ಲ, ಏನು ಚಂದ ಇರದ ಸೊಂಟ ಅಲ್ಲ ಕಂಠ ಕಂಠ. ನೀ ಏನಾರ ಹೂ ಅಂದ್ರ ಹುಡುಗಿ ಒಂದೇ ಒಂದು ಚಾನ್ಸ್ನಾಗ ಮುಂದೆ ತರೋ ಬಾರ ನಂದ. ಏನಂದೆ ಹಡ್ನಾಡಿ ನನ್ನ ಮಗನ ಒಂದ ಚಾನ್ಸ್ ಮುಂದಕ್ಕೆ ತರ್ಕೊಂಡಲ್ಲ ಮೈಯನ್ ಎಲವೇನು ಮುರುಸಬೇಕಂತ ಮಾಡಿಲ್ಲ ನೀ ನಾವು ಮೂವ ಲೇ ಹಗಡ ಮಾಡ್ರು ಹಳ್ಳಿ ಹುಡುಗಿ. ನಾ ಹೇಳಾಕತ್ತಿದ್ದೇನ ನೀ ತಿಳ್ಕೊಂಡಿದ್ದೇನು ಗೊತ್ತೈತನ? ಅದೇನ ನಾನು ಪಿಕ್ಚರ್ನಾಗ ಹೀರೋ ಒಂದ್ ಚಾನ್ಸ್ ಕೊಟ್ಟ ಮುಂದೆ ತರ್ಬೇಕು ಅನ್ಕೊಂಡೆ.
ನೀ ಏನ್ರ ತಿಳ್ಕೊಂಡ್ರ ನಾ ಏನ್ ಮಾಡಕತ್ತಿ? ಅದ್ ಏನ್ರಿ ಯಾಕಂದ್ರೆ ನೀ ಯಾರಂತ ಹೇಳ. ನಾನ ಹಾ ಸಿನಿಮಾ ಡೈರೆಕ್ಟರ್ ರಘು ಅಂತ ನನ್ನ ಹೆಸರೇ. ಅಂದ್ರ ಚೈತ್ರದ ಪ್ರೇಮಂಜನ್ ಪಿಕ್ಚರ್ ಹೀರೋ ನೀವು ಏನ? ಆಮಲ್ಲ, ಅವ್ರ ತಮ್ಮ ರಘುವೀರ್ ಅಂತ ಸಿನಿಮಾ ನಿರ್ದೇಶಕ. ನಾನಿರೋದ್ರಲ್ಲಿಂದ ಕನ್ನಡ, ತೆಲುಗು, ತಮಿಳು, ಹಿಂದಿ ಪಿಕ್ಚರ್ ಹಿಟ್ ಆಗೋದ. ಇಷ್ಟಕೊಂಡ ಎಲ್ಲ ಗೊತ್ತು ಅಂತ್ರಿ. ಒಂದು ಮೋನಿ ಬೀದಿ ನಾಯಿ ಈಚಾರ ಊರು ತಿರ್ಗಾಕತ್ರಿ. ಬೇರೆ ಹೀರೋ ಎಲ್ಲ ಸಿಗ್ಲಿಲ್ಲ ನಿಮ್ಗ? ಸಿಗ್ತಾರ ಯಾಕೆ ಸಿಗುದಿಲ್ಲ? ಕ್ಯೂ ಹಚ್ಚಿ ನಿಂತಾರ. ನನಗ್ ಬೇಕಾಗಿರೋದು ಬಾದಾಮಿ ಪೀಸ್ ಬೇಕಂತ ಹುಡುಕೊಂತ ನಿಂತಾನೆ ಹುಡುಗಿ. ಅಯ್ಯೋ ನನಗ್ ರನ್ನಿಂಗ್ ನಿನ್ನಂತ ಹುಡುಗಿನ ಬೇಕು. ಅಯ್ಯೋ ನನ್ನ ಸುಂದ್ರಂಗ ಅಲ್ರಿ. ಈ ಜೊತೆ ಹೊಸ ಹೀರೋ ಹೊಸ ಹೀರೋಣಿ ಬೇಕು ಅಂತ ಹೇಳಕತ್ತೀರಿ. ಹೊಸ ಹೀರೋಣಿ ನಾನ ಅದೇನ ಜೊತೆ ಹೀರೋ ಯಾರು? ಮತ್ತಾರ ನಾನ ರೀ. ನಾವ್ ಇಬ್ರು ಕೂಡ ಪಿಕ್ಚರ್ ಮಾಡಕತ್ತಿದ್ ಪಿಕ್ಚರ್ ಕನ್ನಡನೋ ಹಿಂದಿನೋ ಇಂಗ್ಲಿಷೋ? ನೋಡ್ ಹುಡುಗಿ, ಈಗಿನ ಕಾಲದಾಗ ಕನ್ನಡ ಪಿಕ್ಚರು ನಡೆಯೋದಿಲ್ಲ, ಹಿಂದಿ ಪಿಕ್ಚರ್ ಅಂತೂ ಓಡುದಿಲ್ಲ. ನಾವೇನಾರ ಮಾರ್ಕ್ ಹಾಕಿ ಇಂಗ್ಲಿಷ್ ಪಿಕ್ಚರ್ ತೆಗೆದು ಬಿಟ್ರೆ ನಮ್ ಪಿಕ್ಚರ್ ಸೂಪರ್ ಬುಪ್ಪರ್ ನಡೆದಂತೂ ಗ್ಯಾರಂಟಿ. ಯವ್ವ ನನ್ನ ಸೂರ ನೀನ ಹೀರೋನ ಹೋಗೋಣ ಪಿಕ್ಚರ್ ಅಲ್ರಿ. ಮತ್ತೆ ಇಂಗ್ಲಿಷ್ ಪಿಕ್ಚರ್ ಅಂತ ಹೇಳ್ರಿ. ಮತ್ತೆ ವಿದೇಶದಾಗ ಹೋಗಿ ಗಂಟೆ ಶೂಟಿಂಗ್ ಮಾಡಕ ಯಾವ ದೇಶಕ್ಕೂ ಹೋಗ್ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಒಂದು ಮಣಿ, ಒಂದು ಗಾರ್ಡನ್ ಆದ್ರೆ ಸಾಕು. ನಮ್ ಪಿಕ್ಚರ್ ಸೂಪರ್ ನಡೆದಂತೂ ಗ್ಯಾರಂಟಿನ. ಅಲ್ಲ, ವಿದೇಶಕ್ಕೆ ಹೋಗಿ ಹೊರದೇಶಕ್ಕೆ ಹೋಗಿ ಎಲ್ಲೆಲ್ಲ ಹೋಗಿ ಪಿಕ್ಚರ್ ತಗೊಂಡ್ರ ಓಡೋವಲು. ಒಂದರ ರೂಮ್ ನಿಂದೆಲ್ಲಿ ಓಡಬೇಕು, ಅಲ್ಲೇ ಹೋಗೋತ ಮುಕ್ಕೊಳಕ್ ನಾವು. ಯಾಕೆ ನಡೆದಿಲ್ಲ, ಯಾಕೆ ಓಡೋದಿಲ್ಲ? ನಮ್ಮದು ಎಲ್ಲಾ ಪಿಕ್ಚರ್ ಒಂದು 100 ದಿನ ಹೊಡಿದ್ರೆ ನಮ್ ಪಿಕ್ಚರ್ 1000 ದಿನ ಓಡ್ತಾವ. ಹುಚ್ಚಿ ಅಲ್ಲ, ಉಪೇಂದ್ರ ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕಿದ್ರ ಪಿಕ್ಚರ್ ಓಡಲಿಲ್ಲ. ನಿಂದೆಲ್ಲ ಓಡುತ್ತ? ನಾವು ಹಂಗ ಬುದ್ಧಿವಂತರಿಗೆ ಅಂತ ಹಾಕಿದ್ರೆ ದಡ್ಡರ್ ಬರೋದಿಲ್ಲ, ಮತ್ತೆ ದಡ್ಡರಿಗೆ ಅಂತ ಹಾಕಿದ್ರೆ ಬುದ್ಧಿವಂತರಿಗೆ ಬರೋದಿಲ್ಲ. ನಾವ್ ಹಂಗ ಹಾಕೋದು ಬೇಡ. ತಾಳಿ ಇಲ್ಲದ ತಾಯಿಗೆ ಮಾತ್ರ ಅಂತ ಹಾಕೋಣ. ಅಯ್ಯಯ್ಯಯ್ಯೋ ಕೌಜಗ, ನೀ ಹಂಗತೆ ಹಾಕಿ ನೋಡು. ನಮ್ಮ ಕರ್ನಾಟಕ ಮಂದಿ ಮಾತ್ರ ಸುಮ್ ಬಿಡುದಿಲ್ಲ. ನಿಂದ ಪಿಕ್ಚರ್, ನಿನ್ನ ಬ್ಯಾನರ್, ನಿನ್ನ ಸುದ್ದಿ ಎಲ್ಲ ಎತ್ತಾಗಿ ಹರಿದು ಹೋಗ್ಬಿಡ್ತಾರ. ಯಾಕೆ ಹೋಗಿದ್ದಲ್ಲ, ಯಾಕೆ ಹೋಗ್ತಾರ? ನಮ್ಮ ದೇಶದಾಗ 175% ಇವರೇ ಹೆಚ್ಚಿಗೆ ಆಗ್ಯಾರ. ಹೌದಾ? ಇಷ್ಟೆಲ್ಲ ಹೇಳ್ತಾರೆ. ಮನಿಗೆ ಹೋಗಿ ನಮ್ಮ ಮಾವನ ಕೇಳ್ಕೊಂಬಂದಿರಲ್ಲ. ಹೋಗುವಂತ ಬಾ. ನಾನು ನಿನ್ನ ಧ್ವನಿ ಪರೀಕ್ಷೆ ಮಾಡ್ಬೇಕಾ? ಮಾಡಿದ ನಂತರ ನೀ ಹೋಗುವಂತೆ. ದನಿ ಯಾಕ್ರೆ ಪರೀಕ್ಷೆ ಮಾಡ್ಬೇಕು? ಮತ್ ಧ್ವನಿನ ಏನ್ ಪರೀಕ್ಷೆ ಮಾಡೋದೆ? ಹೌದ್ರಾ? ಹೌದು. ಮಾನಾಡ್ರಿ ಹೊಟ್ಟಿ 9. ಹುಡುಗಿ ನಿನ್ನ ಹುಡುಗಿ ಮಸ್ತೈತಿ, ಗಡಿಯಾರ ಮಜ್ಗಿ ಕಡಿವಂಗಾಗೈತಿ, ಮಜ್ಜಿಗಿ ಕಡವರ ಮಸ್ತ ಹುಡುಗಿ. ಮಜ್ಜಿಗೆ ಕಡವರ ಹುಡುಗಿ, ಮಜ್ಜಿಗೆ ಕಡವರ ಹುಡುಗಿ. ನನ್ನ
ಮಜ್ಜಿಗೆ ಕಳವಾರ ಮಜ್ಜಿಗೆ ಕಳವಾರ ಬರ್ರಿ ನಾನು ಮಾಡ್ಬೇಕ್ರಿ ಇರ್ರಿ ನೀ ಮಾಡ್ಬೇಡ್ರಿ ಮಸ್ತ್ ಐತಿ ಮಸ್ತ್ ಬಂದ್ ಬೆಟ್ಟ ದನಿ ಹೆಂಗತ್ತ? ದನಿ ಭಾರಿ ಐತಿ ಹೌದಾ ಮಸ್ತ್ ಬಂದ್ ಬೆಟ್ಟ ಮಸ್ತ್ ಬಂದ್ ಬೆಟ್ಟಾಗ ಅವಂತ ಆಯ್ತು ಬರ್ತೀನಿ ಬಾ ಟಾಟ ಹೋಗ ಮತ್ತೊಂಬಲ್ ಸಿಗ ಗೊತ್ತಾಕತಿ ಈ ಊರಾಗ ಹುಡುಗಿಯರು ಒಂಥರ ಆಗಿದ್ದ ಹುಡುಗರು ಒಂಥರ ಹುಡುಗರು ಒಂಥರ ಆಗಿದ್ರ ಹುಡುಗಿಯರು ಇನ್ನೊಂಥರ ಇರ್ತಾರ ಇರ್ಲಿ ನಾವು ಬಂದ ಕೆಲಸ ಆದ್ರ ಸಾಕ ನಮಸ್ಕಾರ ಗೌಡ್ರಿಗೆ. ಏನು ವಿಜಯ್ ಈ ಕಡೆ ಎಲ್ಲಿಗೆ ಹೊರಟಿರುವೆ? ತಮ್ಮನ್ನ ನೋಡಲು ಮನೆ ಕಡೆಗೆ ಹೊರಟಿದ್ದೆ. ಹಾ, ದಾರಿಯಲ್ಲಿ ತಾವು ಸಿಕ್ಕದ್ದು ಬಹಳ ಸಂತೋಷವಾಯ್ತು ಗೌಡ್ರೆ. ಹಾ ಗೌಡ್ರೆ, ನಾನು ಮಾತು ಕೊಟ್ಟ ಹಾಗೆ ಈ ಕಾಗದ ಪತ್ರದಲ್ಲಿ ಎಲ್ಲವನ್ನೂ ಬರೆದಿರುತ್ತೇನೆ. ತೆಗೆದುಕೊಳ್ಳಿ ಕಾಗದ ಪತ್ರವನ್ನು. ಹಾ ಗೌಡ್ರೆ, ಮದುವೆಯನ್ನು ನಾಳೆ ಮಾಡುವುದಾಗಿ ನಿಶ್ಚಯಿಸಿದ್ದೇವೆ. ನಾವು ಈ ಮಂಗಲ ಕಾರ್ಯಕ್ಕೆ ಬರಬೇಕು. ಹಾ, ತೆಗೆದುಕೊಳ್ಳಿ ಹಾಗೆ ಲಗ್ನ ಪತ್ರಿಕೆ. ಸರಿ ವಿಜಯ್, ಮುಖ್ಯರ ವಿಷಯ ಇದ್ರೆ ತಿಳಿಸು, ಸಂಕೋಚ ಪಟ್ಟಿಕೊಳ್ಳಬೇಡ. ಇದೇ ಗೌಡ್ರಿ, ಮದುವೆ ಖರ್ಚು, ನೌಕರಿಗೆ ಲಂಚ ಕೊಡಬೇಕು, ಅದು ಇಲ್ಲಂದ್ರೆ ತುಂಬಾ ಖರ್ಚಿದೆ. ಅದರಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು. ವಿಜಯ್, ಅದಕ್ಕಾಗಿ ನಮ್ಮಂತ ಶ್ರೀಮಂತರಿರುವಾಗ ನೀನೇಗೆ ಚಿಂತಿಸುವೆ? ಎಷ್ಟು ಬೇಕಾಗಿತ್ತು? ಕೇವಲ 50,000 ರೂಪಾಯಿ ಕೊಟ್ಟರೆ ಸಾಕು ಗೌಡ್ರಿ. ಮುಂದಿನ ಕೆಲಸ ಸುಗಮವಾಗಿ ಸಾಗುತ್ತದೆ. ಅಷ್ಟೇ ತಾನೇ, ನಾನು ಕೊಡುತ್ತೇನೆ. ಆದರೆ 100ಕ್ಕೆ 10 ಬಡ್ಡಿ ಆಗುತ್ತದೆ. ತಿಂಗಳ ತಕ್ಷಣ ಜಾಗ್ರ ಬಡ್ಡಿ ಸೇರಿಸ್ಕೊಡ್ಬೇಕು. ಒಪ್ಪಿಗಿದ್ದರೆ ತೆಗೆದುಕೋ ಹಣವನ್ನು. ಆಯ್ತು ಗೌಡ್ರಿ. ನಾನೇನು ಹೊರಡ್ತೇನೆ. ಹೋಗಿ ಬಾ. ಕೊನೆಗೂ ಗೆದ್ದ ಈ ಮಾದೇಗೌಡ. ವಿಜಯ್, ತಮ್ಮನ ಆಸ್ತಿಗಾಗಿ ಆಸ್ತಿ ಬರೆದುಕೊಂಡಿಯಲ್ಲ, ಹೇಗೆ ತೀರಿಸುವೆ ನನ್ನ ಸಾಲ? ಈ ಮಾದೇಗೌಡನ ಕೈ ಚಳಕದಿಂದ ನೀನು ಬೀದಿ ಬಿಗಾರಿಯಾಗಲಿ.
ನನ್ನ ಹತ್ತಿರ ಸಾಲ ಮಾಡಿ ಬಡ್ಡಿಯನ್ನು ಕೊಡದೆ ಕಣ್ಣ ತಪ್ಪಿಸಿದ ನಾವು ಈ ಕಡೆಗೆ ಬರ್ತಾದರೆ ಬರಲಿ. ನೀನು ಕೊಟ್ಟಿರುವ ಹೋಯ್ತು, ಇನ್ನೊಂದು ಹಾಗೆ ಐತಿ, ಆದಷ್ಟು ಬೇಗ ತಂದು ಕೊಡು, ಇಲ್ಲದಿದ್ರೆ ಗೊತ್ತಿದೆ ತಾನೇ. ರಾಮು, ನಾನು ಕೊಟ್ಟಿರುವ ಹಣಕ್ಕೆ ಬಡ್ಡಿ ಅಷ್ಟೇ ಕೊಟ್ಟನಿಲ್ಲ, ಇನ್ನೂ ಅಸಲು ಇದ್ದೀರಲ್ಲ. ನಿನ್ನ ಹೆಂಡತಿ ಹಾಗಿಂತ ಮಾವಿನ ಹಣ್ಣಿನತೆ ಕಣ್ಣು ಕೊಕ್ಕುತ್ತಿದ್ದ. ನಾನು ಕೊಟ್ಟಿರೋ ಸಾಲದ ಅಸಲನ್ನು ಒತ್ತಿಗೆ ನಿನ್ನ ಮನೆಗೆ ಬಂದೇ ಬರುತ್ತೇನೆ. ತೋರಿಸುತ್ತೇನೆ ಈಗ ಅವರ ಕರಾಮತ್ವ. ಈಗ ಬಂದ್ರ ಓದ್ ಕೆಲಸ ಏನಾಯ್ತು? ನಮ್ಮ ವಿಕ್ರಮನಿಗೆ ಕಟ್ಟನ್ನು ಕೊಡ್ತೀನಿ ಕೊಡುತ್ತೇನೆಂದು ಒಪ್ಪಿಗೆ ಕೊಟ್ಟರು ಸೀತ. ಈಗ ಮದುವೆ ಸಿದ್ಧತೆ ನಡೆಸಬೇಕಷ್ಟೇ. ತುಂಬಾ ಸಂತೋಷವಾಯ್ತ್ರಿ. ಅಂದ ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಅದೇನಪ್ಪಾ ಅಂದ್ರೆ ಹೇಳು ಚಿನ್ನ, ಅದೇನು ವಿಷಯ ಹೇಳು. ನಾನೀಗ 3 ತಿಂಗಳ ತಪ್ಪೇಳಿ ಇಂಥ ಸಂತೋಷದ ವಿಷಯ ಹೇಳಿದೆ ಚಿನ್ನ. ಈ ಸಂತೋಷದ ಸಮಯದಲ್ಲಿ ನಾನೇನು ನಿನಗೆ ಕಾಣಿಕೆ ಕೊಡಲಿ ಹೇಳು. ಅಯ್ಯೋ ನೋಡಿ, ಬಂಗಾರದ ಗಂಡ ಹೇಳಿದಾಗ ಸ್ವಲ್ಪಕ್ಕೆ ಸಮಾನವಾಗಿದೆ. ಇಂಥದ್ರಲ್ಲಿ ಮತ್ತೇನ್ ಬೇಕ್ರಿ ಕಾಣಿಕೆ ನನಗೆ? ನೋಡಿ, ಇವತ್ತು ಸಿಹಿ ಅಡಿಗೆ ಮಾಡ್ತೀನಿ, ತುಂಬಾ ಊಟ ಮಾಡುವುದು. ಸಿಹಿ ಅಡಿಗೆ ಜೊತೆ ಮತ್ತೇನಾದ್ರೂ ಕೊಟ್ಟರೆ? ಮತ್ತೇನ್ ಬೇಕು? ಮುತ್ತನ್ನಾದ್ರೂ ಕೊಡ್ತಾರೆ. ಏನು ಯಾಕಂದ್ರೆ ತುಂಬಾ ರಸಿಕರಾಗಿದ್ದೀರಾ. ಸರಿ ಬಿಡಿ, ನಿಮ್ಮ ವಿಚಾರ. ಜಾನಕಿ ನಾಯಕಿ ಜಾನಕಿ ನಾಯಕಿ
ಮಾಡ್ತೀನಿ. ಆಯ್ತು, ಆದಷ್ಟು ಬೇಗ ಮಾಡು. ನೀರು ಕೊಡಮ್ಮ. ತೆಗೆದುಕೊಳಪ್ಪ ನೀನು. ಮೈದುನ, ನಿನ್ನ ಹತ್ರ ನನ್ನ ಮಾತಿದೆ, ಅದನ್ನು ನಡೆಸ್ಕೊಡ್ತೀಯಲ್ಲಪ್ಪ? ಹೇಳಿ. ನಿಸ್ಸಂಕೋಚವಾಗಿ ಹೇಳಿ. ನಾಳೆ ಕವಿತಾ ಮದುವೆಯಾಗಿ ಮನೆಗೆ ಬಂದ ಮೇಲೆ ಅವಳು ಎಷ್ಟೇ ದ್ವೇಷದ ಜೀವನ ಮಾಡಿದ್ರು ಕೂಡ ಅವಳನ್ನು ಕೂಡ ನನ್ನ ಹೇಗೆ ತಾಯಿ ಹೇಗೆ ನೋಡ್ಕೊತೀವೋ ಅದೇ ರೀತಿ ಅವಳನ್ನು ತಾಯಿ ಹೇಗೆ ನೋಡ್ಕೊಂತೀರೋ ಅಂತ ನನಗೆ ಮಾತು ಕೊಡ್ತೀನಪ್ಪ. ಅಮ್ಮ, ಅತ್ತಿಗೆಮ್ಮ, ಹುಟ್ಟಿದಾಗಿನಿಂದ ಹೆತ್ತ ತಾಯಿಯ ಮುಖವನ್ನೇ ನೋಡದ ನನಗೆ ನಿಮ್ಮ ಪ್ರೀತಿಯ ಕೈ ಇದು ಆ ಬೆಳಗ್ಗೆ ಹುಟ್ಟುವ ಸೂರ್ಯ ಚಂದ್ರಾಣಿಗೂ ಗೊತ್ತಪ್ಪ ಮೈದಿನ, ನಿನ್ನ ಸ್ವಭಾವ ಎಂತದ್ದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸರಿ ಬಾ, ಫ್ರೆಶ್ ಆಗಿ ಊಟ ಮಾಡುವೆ ಅಂತೆ. ಅತ್ತಿಗೆ, ಆದರೂ ಮುಂದೆ ಬರುವ ಅತ್ತಿಗೆಗೆ ನಿಮ್ಮ ಗುಣ ಇರುತ್ತದೆಯೋ ಇಲ್ಲವೋ ಎಂದು ನನ್ನ ಮನಸ್ಸು ಗೊತ್ತಿದೆ. ಅತ್ತಿಗೆ, ನೀವೇನು ಚಿಂತಿಸಬೇಡಿ. ನನ್ನ ಕೊನೆಯ ಉಸಿರಿನವರೆಗೂ ಈ ಮನೆಗಾಗಲಿ ಅಣ್ಣನ ಗೌರವಕ್ಕಾಗಲಿ ಧಕ್ಕೆ ಬರದಂತೆ ನೋಡಿಕೊಳ್ಳುತ್ತೇನೆಂದು ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ. ಅಂತ ನಿರ್ಧಾರ ತೆಗೆದುಬಿಡಪ್ಪ. ನಿನ್ನ ಸ್ವಭಾವ ಎಷ್ಟೇ ಆದರೂ ನೀನು ನಮ್ಮ ಮೈದುನ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಮೋಸ ಹೋಗಿದ್ರು ನನಗೆ ಗೊತ್ತು. ಸರಿ ಅತ್ತಿಗೆ, ಅಷ್ಟಾದ್ರೆ ಸಾಕು. ರವಿ, ಎಲ್ಲ ಕೆಲಸ ಮುಗಿಸಿದೆ. ಹಾ ಅಣ್ಣ, ಎಲ್ಲರಿಗೂ ಲಗ್ನ ಪತ್ರಿಕೆ ಕೊಟ್ಟು ಬಂದಿದ್ದೇನೆ. ಅಣ್ಣ, ನೀನು ನಿನ್ನ ಗೆಳೆಯರಿಗೆಲ್ಲ ಕೊಟ್ಟಿರುವೆ ತಾನೆ? ಹಾ, ಹೇಳಿದ್ದೇನೆ ರವಿ. ಹಾ ರವಿ, ನಿನ್ನ ಹತ್ರ ಸ್ವಲ್ಪ ಹಣ ಇದ್ರೆ ಕೊಡು. ಯಾಕೆಂದ್ರೆ ನನಗೆ ಸಂಬಳ ಆಗಿಲ್ಲ, ಅದಕ್ಕೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅದಕ್ಕೆ. ಯಾಕಣ್ಣ, ಕುಡಿಯಲು ತಾನೆ? ಅಣ್ಣ, ನೀನೀಗ ಮೊದಲಿನದಲ್ಲಣ್ಣ, ಮದುವೆ ಗಂಡು. ಈ ಸಮಯದಲ್ಲಿ ನೀನು ಕುಡಿದರೆ ಬಂದ ಬೀಗರೆಲ್ಲ ಏನ್ ತಿಳ್ಕೊಡ್ತಾರಣ್ಣ. ಸ್ವಲ್ಪ ಕುಡಿಯೋದನ್ನು ಪ್ಲೀಸ್. ಪರಮಾತ್ಮ, ಈ ವೇದಾಂತದ ಮಾತು ನನಗೆ ಬೇಡ. ದುಡ್ಡು ಕೊಡ್ತೀಯೋ ಅಥವಾ ಇಲ್ಲೋ ಅಷ್ಟೇ ಹೇಳ್ಬಿಡು. ದುಡ್ಡ? ಸರಿ ಅಣ್ಣ, 2,000 ರೂಪಾಯಿ ಇದೆ. ನೀನು ಫೋನ್ ಪೇ ಮಾಡ್ತೀನಿ. ಆಯ್ತು, ಅಷ್ಟೇ ಸಾಲುವುದಿಲ್ಲಲ್ಲ. ಏನ್ ಮಾಡೋದು? ಅಟ್ಟಿಗೆಮ್ಮ, ಕರೆದೆಯಾ? ಹೌದು ಅತ್ತಿಗೆ, ನನಗೆ ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಾಗಿತ್ತು. ಅದಕ್ಕೆ ಪ್ಲೀಸ್. ಅಲ್ಲ ಕಣೋ, ಅಷ್ಟು ಹಣ ನನ್ನ ಹತ್ರ ಎಲ್ಲಿಂದ ಬರುತ್ತೆ? ನಾನು ಯಾಕೆ ಅಷ್ಟು ಹಣ ಇಟ್ಕೊಳ್ಳಿ? ಹಾ, ಒಂದು ಕೆಲಸ ಮಾಡು, ನೋಡು, ಈ ಬೆಳೆಗಳನ್ನು ಮಾರು. ಏನು ಕಷ್ಟ ಇದೆನೋ ಅದ್ರಲ್ಲಿ ಬಗೆಹರಿಸ್ಕೊ. ಒಂದ್ ವೇಳೆ ನಾಳೆ ನಿಮ್ಮ ಅಣ್ಣ ಏನಾದ್ರು ಬೆಳೆಯನ್ನೆಲ್ಲ ಎಲ್ಲಿಟ್ಟಿದೆ ಅಂತ ಕೇಳಿದ್ರೆ ಬಿಚ್ಚಿ ಟ್ರೆಸರಿಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತೀನಿ, ತೆಗೆದುಕೊ. ನನ್ನ ಮುದ್ದು ಹೊತ್ತಿಗೆ ನಾನು ಬರ್ತೀನಿ ಹಾಕಿದ್ದೇನೆ. ಆದ್ರೆ ಒಂದ್ ಮಾತು, ಕೊಟ್ಟಿರೋದನ್ನ ಒಳ್ಳೆದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ದಯವಿಟ್ಟು ಅತ್ತಿಗೆ ಕೊಟ್ಟಿದ್ದಾಳೆ ಅಂತ ತಿಳ್ಕೊಂಡು ದುರುಪಯೋಗ ಮಾಡ್ಕೊಂಡು ಕುಡಿದು ನಿನ್ನ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡ ಅಂತ ನನ್ನೊಂದು ಸಲಹೆ. ಗೊತ್ತಿದೆ ಬಿಡಿ ಅದಕ್ಕೆ. ಬರೇ ಪದೇ ಪದೇ ಬರೇ ಕುಡಿತಾ 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 ಹೇಳ್ತಿರಲ್ಲ. ಹುಚ್ಚುಡುಗ, ಆ ದೇವರವರಿಗೆ ಯಾವ ಒಂದು ಒಳ್ಳೆ ಬುದ್ಧಿಯನ್ನು ಕೊಟ್ಟು ನನ್ನದೊಂದು ಜೀವನ ಇದೆ ಅಂತ ತಿಳ್ಕೊಂಡು ಬಂದ್ಕೊಂಡು ಹೋಗ್ತಾನೋ
ಸಂಭ್ರಮ. ಈ ವಿಜಯದ ಸರ್ವ ಆಸ್ತಿಗೆ ನಾನೇ ವಾರಸ್ತಾನ. ಈ ಪತ್ರಕ್ಕಾಗಿ ಕಾಯುತ್ತಿದ್ದ ಇಷ್ಟು ದಿನ ತಿಳಿದು ಹಾಳು ಬಾವಿಯಲ್ಲಿ ಬಿದ್ದ ವಿಜಯ್ ಮುಗಿಯಿತು ನಿಜ ಜೀವನ ಯಾತ್ರೆ. ಮುಂದೆ ನೀನಾಗುವ ಭಿಕ್ಷೆಯ ಪಾತ್ರೆ. ದಾರಿಯಲ್ಲಿ ಸಿಕ್ಕ ಅನಾಥವನ್ನು ಎತ್ತಿಕೊಂಡು ತ್ರಿಕೋನ ರಾಜ್ಯಕ್ಕೆ ಬರೆಯುತ್ತಿದೆಯಲ್ಲ, ಮುಂದೆ ನೋಡಿದ ರಾಜ್ಯ ದರ್ಬಾರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗೊಬ್ಬರನ್ನು ಮಾಡಿ ದಿಕ್ಕ ತೋರಿಸುವುದಂದ್ರೆ ಈ ದಿಟ್ಟ ವಿರಾಟರ ರವಿ, ಮೊದಲು ನಿಮಗೆ ಗುಂಡಿ ತೋರಲೇಬೇಕು, ಆಮೇಲೆ ತೋರಿಸುತ್ತೇನೆ ನನ್ನ ಕುತಂತ್ರದ ಕಾರಣ. ಹಣ್ರಿ ಹಣ್ಣು ಯಾರಿಬೇಕ್ರಿ? ಹಣ್ಣು ಮೆತ್ತನ ಗುಂಡ್ಗುಂಡ ಹಣ್ಣು. ಒಂದ್ ಸಲ ನಮ್ಮ ಹಣ್ಣು ನೋಡಿದ್ರೆ ಯಾರು ಬಿಡಂಗೇ ಇಲ್ಲ. ಅಲ್ರಿ ಮುಂಜಾನೆ ಇಲ್ಲಿ ಅಪರನಾಥ್ ನಿಲ್ಲ ಅಂದ್ರ ಯಾರು ಬರ್ತಾರ ನೋಡಿ ಇದೆಲ್ಲ ಕೊಟ್ಟು ಹೋರಾತು. ಅಲ್ಲ ಅಡ್ಡಾಗ ಉದ್ದುದ ಕಣ್ಣು ನಿಂತಾರಲ್ಲ, ನಿಮಗೇನು ಮಾಡಕ್ ಮನ್ಯಾಗ ಕೆಲಸ ಐತೋ ಇಲ್ಲೋ? ಅಯ್ಯೋ ನನ್ನ ರಾಜ, ಆ ಕೆಲಸ ಇದ್ದುದಕ್ಕ ರಸ್ತೆ ಇರಿದ್ರೆ ಒಂದಿನ ಮಾಡಕಂತೇಳಿ ನೀ ಏನ್ ಮಾಡ್ತಿ? ಇಲ್ಲ ಬೇಕಾದ್ರೆ ಮಾಡಬಾ. ಮಾಡ್ಲ ನಾನ ಏನ್ ಮಾಡ್ಬೇಕ? ಮಾಡುದು ಗೊತ್ತಿಲ್ಲ ನಿನಗ? ಅಲ್ಲ ರಾಜ ಹುಲಿಯ ಮಾವೇನ ಹಣ್ಣು ತಂದ ನೀ ಮಾಡಬಾ ವ್ಯಾಪಾರ ಅಂತ ಕೇಳಿದ್ದು. ಮತ್ತೇನು ಬ್ಯಾಡ ತಿಳ್ಕೊಳಕತ್ತೇನು? ನೀ ಬೋಣಿಗೆ ಮಾಡಿಂದ ಅದು ಮಾಡಿದ ನೀನ್ ಬೋನಿಗಿನ? ಅಲ್ಲ ಏನು ಮಾವ ಅಂತೀನ? ಅವ್ನ ಮಾಮ. ಯಾಕ ಮಾಮ? ಮಾಮ ಅಂತಾಳ. ಅಲ್ಲ ಈಗ ನಂಗೆ ಮಾಮ ಅನ್ನಕತ್ತಾಳ. ಯಾರು ಗೊತ್ತಾಗುತ್ತ? ಬಹುಶಃ ಹುಚ್ಚಾಸ್ಪತ್ರೆಯಿಂದ ಧಾರವಾಡ ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ಬಿಡ್ಬೇಕ. ಆದ್ರೂ ಇರ್ಲಿ. ಯಾಕ ಮಾಮ ಏನೋ ವಿಚಾರ ಮಾಡಕತ್ತೀರ ಮಾಮ? ನೋಡ್ರಿ ಇವ್ರ, ನಾನು ಯಾರಿಗೂ ಮಾವ ಗಿವ ಆಗಿಲ್ರಿ, ಮತ್ತ ಹಳ್ಯಾನು ಆಗಿಲ್ರಿ. ದಯವಿಟ್ಟು ನೀವ್ ಯಾರ ಗೊತ್ತಿಲ್ಲ ನಮ್ ಬಿಟ್ಬಿಡ್ರಿ. ರೀ ನಾ ಯಾರಂತ ಗೊತ್ತಿಲ್ಲ? ಗೊತ್ತಿಲ್ರಿ. ಅವತ್ ನೀನ ಹೇಳಿದಿಲ್ಲ ಯಾವತ್ತ ನಾ ನಿನ್ನ ಮಾವ ಆಗ್ಬೇಕು, ಇನ್ನು ಮುಂದೆ ನೀ ಬಂದಾಗ ಮಾವ ಅನ್ನೋ ಅಂತ ನೀನೇ ಹೇಳಿದಿ. ನಾ ಯಾರು ಗೊತ್ತೈತಿಲ್ಲ? ಗೊತ್ತಿಲ್ಲ. ಗೊತ್ತಿದ್ರು ನೆನಪು ಆಗವಲ್ರಿ ನೀಗ. ನಾನು ಕಾಸ ನಿಮ್ಮ ಕಾಸ ರೀ ಕಾಸ ನಿಮ್ಮ ಮಗನ ತಮ್ಮನ ಮಗಳ ನಾನ. ಯಪ್ಪ ಏನ್ ಟೀಚರ್ ಐತಿ ಮಾರ ಕಾಲ. ನಾವು ನನ್ನಂತ ಚಂದನ ನನ್ನಂತ ಚಂದನ ಹುಡುಗರು ಕಂಡ್ರೆ ಸಾಕು ಎಲ್ಲರೂ ನಾ ನಿಮ್ಮ ಅತ್ತಿ ಮಗಳು ನಿಮ್ಮ ಬಂದು ಬಿಡ್ತಾರ. ಬಾಳ ಡೇಂಜರ್ ಐತಿ. ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಮಾಮು ಮತ್ತೆ ಮನಿ ಆಜು ಬಾಜು ಎಡಕ ಬಲಕ ಮತ್ತೆ 18-20 ವಯಸ್ಸು ಏನ್ರ ಅದಾವ ಮತ್ತೆ? ಅದಾವಲ್ಲ, ಅವಕ್ಕೇನು ಕಡಿಮೆ. ನಮ್ಮ ಮನಿ ಎಡಕ್ಕ 18 ವರ್ಷದ ಒಂದು ಹುಂಚಿ ಗಿಡ ಐತಿ, ಮನಿ ಬಲಕ್ಕ 2 ವರ್ಷದ ಒಂದು ನಾಯಿ ಐತಿ, ಮನಿ ಮುಂದ ಒಂದ್ 40 ವರ್ಷದ ಒಂದು ಹಳೆ ಮಣಿ ಐತಿ.
ಸಾಕ ಇನ್ನು ನಾ ಏನು ಕೇಳಿದ್ದದ ಅಲ್ಲ ಹೆಣ್ಣು ಮಕ್ಕಳು ಯಾರೋ ವಾಸ ಮಾಡ್ತಾರೇನೋ ಅಂತ ಕೇಳಿದೆ ಹೆಣ್ಣು ಮಕ್ಕಳಿಗಂತೂ ಕಡಿಮೆ ಇಲ್ಲ ನೋಡ ನಮ್ಮ ಮನಿ ಬಾಜು 80 ವರ್ಷದ ವಿಜಕ್ಕ ಓದಾಳ 70 ವರ್ಷದ ಗೀತಾ ಓದಾಳ 100 ವರ್ಷದ ಕವಿತಾ ಓದಾಳ ಸಾಕ ಇನ್ನು ಮತ್ತೆ ಯಾರ್ಯಾರ ಬೇಕ ನಿನಗ ಬರೀ ಅಂತರ ಬೇಕಾಕರಿ ನಿನಗ ಅಂತರ ಅದಾನ ಮತ್ತೆನ್ ತರ್ಬೇಕು ನಿಂಗೆ ಅಯ್ಯೋ 18 20 17 ಅಯ್ಯ 18 20 ಬೇಡ ನಾವ್ ಅಂತವ್ರ ಸವಾಸಕ್ಕೆ ಹೋಗಲ್ಲ ಬೇಡ ಸವಾಸ ಸಾಕಾಗಿತ್ತು ನಮಗ ಯಾಕ ಕೈಯ ಮುಗಿದ್ಬಿಟ್ಟೆ ನಿಮ್ ಸವಾಸ ಬೇಡ ಅಂತ ಹೇಳಿ ಮತ್ತೇನ್ ಮಾಡೋದು ನಮ್ ಅಂತ ಐತಿ ಅಂತ ಹೋದ್ರ ಆಮೇಲೆ ಖಾಲಿ ಆಗೋದು ನಮ್ದು ಖಾಲಿ ಆದ್ಮೇಲೆ ಅವ್ನು ಹಿಂಗ ಮಾಡ್ಕೊಂಡಿರೋ ಬದ್ಲಿ ಅವ್ನು ಬಿಂದಾಸಾಗಿ ರಾಜ ನಂಗೆ ಮೆರಿದ ಬೆಸ್ಟ್ ಅಲ್ಲ ಹೌದಾ ಆಮೇಲೆ ವ್ಯಾಪಾರ ಮಾಡ್ಕೊಂಡು ತಂದಿ ಇಲ್ಲ ಈಗ ಮಾಡ್ತಿಲ್ಲ ಏ ಒಟ್ಟು ನೀ ಮಾಡಿಸ್ಕೊಳಕ ನಿಂತಿ ಅನ್ನಂಗ ಹೌದು ಹೌದಾ ಹಾ ಎಲ್ಲಿದಾವು ಇಲ್ಲ ದುಂಡ ನೋಡು ಏ ನನ್ಗ ಹೂವು ಬೇಕ ಅಲ್ಲ ಏ ಅಲ್ಲೇ ಹೂವು ಯಾಕ ಇವು ಬೇಡ ದುಂಡನು ಅಲ್ಲ ಬೇಡ ಅವೆಲ್ಲ ಈಚಿಕ್ಯಾಡಿ ಏನೇನ ಮಾಡಿ ಅವೆಲ್ಲ ಇದು ಮಾಡ್ರ ಅಲ್ಲಿ ಮಾರ್ಕೆಟ್ನಾಗ ಬೇಡ ಅಂತ ಬ್ಯಾಡಾಗಿದ್ದು ತಂದು ಇಲ್ಲಿ ರೋಡ್ ಹಾಕ್ತಂದ್ರೆ ನಾನು ತಗೊಂಡು ಏನ್ ಮಾಡ್ಬೇಕ ಬೇಡಪ್ಪ ನನಗೆ ಹೆದರಿಕೆ ಆಗತ್ತೆ ಅವ್ನು ತಗೊಳ ವಾಸನೆ ಚಲೋ ಐತಿ ಆದ್ರೆ ಏನ್ ಮಾಡೋದು ಅವನು ಕೊಳಕ ನಾರು ಹೂಗೆ ಸೇಂಟ್ ಹೊಡಿತಾರ ಸೇಂಟ್ ಇವು ವಾಸನೆ ಮಾರೋ ಹೂ ಇರ್ತಲ್ಲ ಭಾಳ ದಿನ ಬರಂಗಿಲ್ರಿ ಇವು ಮತ್ತು ಹೆಂಗ್ ವಾಸನೆ ಗಮ್ಮ ಗಮ್ಮತ್ತ ನಾಡ್ತಾವ ಮತ್ತು ಅಷ್ಟು ಜಲ್ದಿ ಹಾಳಾಗತ್ತವ ನೋಡ ರಾಣಿ ಆದ್ರೂ ನೀ ಭಾಳ ಬಿಡ್ಸಾಕತ್ತಿ ಭಾಳ ಕಾಡಾಕತ್ತಿ ಅಂತ ಹೇಳಿ ನೀನು ಹೂವು ತಗೊಂತಾನೆ ರೊಕ್ಕ ಕೊಡ್ರಿ ರೊಕ್ಕ ಹೆಂಗ ಮಾರಿಗೆ ರೊಕ್ಕ ಹೇಳ ಫಸ್ಟ್ 20 ರೂಪಾಯಿ ಮಾರು ಭಾಳ ಕಾಸ್ಟ್ಲಿ ಆತಪ್ಪ ಇದು ನಮ್ಮದು ಯಾವಾಗ್ಲೂ ಕಾಸ್ಟಿನೇ ಇರುತ್ತೆ ಚೀಪ್ ಮಾಡ್ಕೋ ಸ್ವಲ್ಪ ಮಾವ ಅನ್ನಕತ್ತಿ ಮಾವ ಸ್ವಲ್ಪ ನಮ್ಮದು ಕಮ್ಮಿ ಆಗುದಿಲ್ಲ ಕಮ್ಮಿ ಮಾಡ್ಕೋಬೇಕಲ್ಲ ಮಾಮ ತಂತಿ ಕಮ್ಮಿ ಮಾಡ್ಕೊಳಕ್ಕಾಗಲ್ಲನ ಈ ಸದ್ಯ ರೊಕ್ಕ ತಂದಿಲ್ಲ ಅಂದಿರ ಮೊದಲ ತಗೋ 100 ರೂಪಾಯಿ ನೀನು ಕುಡಿಯಾಕ ರೊಕ್ಕ ಸಾರಂಗಿಲ್ಲ ನನಗೆ ಎಲ್ಲಿ ತಂದು ಕೊಡ್ತೀನಿ ಗೊತ್ತಿತ್ತು ನನಗೆ ಹಿಂಗ್ ಮಾಡ್ತೀನಿ ಅಂತ ಹೇಳಿ ನಾವು ಎಲ್ಲದಕ್ಕೂ ರೆಡಿಯಾಗಿ ಬಂದಿರ್ತೇವೆ ಹೂ ಕೊಡೋದು ಊರ್ಲ ಇಲ್ಲೋ ಅಣ್ಣ ಇದ್ರು ಸಿಕ್ಕೊಂಡ್ರೆ ಕೊಟ್ಟು ಕಳಿಸ್ತೀನಿ ಆಮೇಲೆ ಕೊಡ್ತೀನಿ ಅಂತ ಮನೆ ರೊಕ್ಕ ಕೊಡು ತಗೋ ತಗೋ ಹೂ ಕೊಡು ಮಾಮ ಹೂ ಸಿಕ್ಕೊಂಡು ಓಡಾಡಕತ್ತಾವ ಹೂವ ಸಿಕ್ಕೊಂಡು ಅಂದ್ರೆ ಮತ್ತೆ ಬೇರೆ ಹೆಂಗ್ರ ಸಿಕ್ಕೊಂಡು ಹೆಂಗಂತ ನನಗೆ ಅರ್ಥ ಆಗೋದೇ ನನಗೆ ಬೇಕು ಮತ್ತೆ ನಿಮ್ಮ ಛತ್ರಿ ಇಲ್ಲ ನಾವು ಮಳೆ ಬಂತ ಬಿಟ್ಟು ಹೌದನ ಏನು ಹೋಗ್ಲೆ ತಗೋ ಹೂ ಕೊಡು ಇಲ್ರಿ ನಿಮ್ಮ ಅಜ್ಜ ಕೊಡಪ್ಪ ನಾನು ಅಲ್ಲೇ ಈಗ ಬೇಡ ನಾಳೆ ನಮ್ಮ ಮನೆ ಕಡೆ ಬಸ್ ನೋಡ ಆಯ್ತಾ ನನಗ ನಿನ್ ಹೂವು ಇಷ್ಟ ಆದ್ರ ಬೆಳಿಗ್ಗೆ ಒಂದ್ ಟೈಮ್ ಸಂಜೆಗೆ ಒಂದ್ ಟೈಮ್ ಹೋಯ್ತೀನಿ ಆದ್ರೆ ನನಗೆ ಚೀಪ್ ರೇಟ್ನಾಗ ಕೊಡ್ಬೇಕು ಮತ್ತೆ ಮಾಮ ನಿನಗೆ ಎಷ್ಟು ದಿನ ಬೇಕಂತ ಹೇಳ ಮುಂಜಾನೆ ಸಂಜೆನೆ ಮಧ್ಯಾಹ್ನ ಸಾಯಂಕಾಲ ಬಂದು ಹೆಂಗ ಕೊಟ್ಟೋತೀನಿ ಆಯ್ತಿಲ್ಲ ನೀನ್ ಚಿಲ್ಲರೆ ಕೊಡೋ ನಾನು ಜೇಮ್ಸ್ ಮತ್ತೆ KGF ಪಿಕ್ಚರ್ ನೋಡಕ್ ಹೋಗ್ಬೇಕು ಚಿಲ್ಲರೆ ಕೊಡೋಣ ಈಗ ಚಿಲ್ಲರೆ ಇಲ್ಲ ನಾ ಸಾಯಂಕಾಲ ಏನ ಪಿಕ್ಚರ್ ನೋಡಕ್ ಹೋಗ್ಬೇಕಲ್ಲ ನೀ ಚಿಲ್ಲರೆ ಏನ್ ಮಾಡ್ಲಿ ಇರೋದ 100 ರೂಪಾಯಿ ಯಾವ ಪಿಕ್ಚರ್ ತಗೊಂಡಿ ಜೇಮ್ಸ್ KGF ಬಂದಾವ ಲವ್ ನೋಡಕ್ ನಾ ಅಪ್ಪಟ್ಟ ಕನ್ನಡಿಗ ನಾನು ಕನ್ನಡ ಪಿಕ್ಚರ್ ನೋಡೋದು ನಾನು ಇಂಗ್ಲೀಷ್ ಪಿಕ್ಚರ್ ಏನಿದ್ರು ಮೊಬೈಲ್ನಾಗ ನೋಡ್ಕೊಂಡು ಲೇ ಇದೆಲ್ಲ ತುಂಬಾ ಅಂತ ಪಿಕ್ಚರ್ ತಗೊಂಡು ಏನ್ ಮಾಡ್ತಿ ಬಿಡು ಏನ ತೋರಿಸ್ತೀನಿ ಪಿಕ್ಚರ್ ಹಂಗಾರ ನಾನು ತೋರಿಸ್ತೀನಿ ಬಾ ನೋಡಿ ಹಂಗ ಜಾಡ್ ಸಂಗಾರ ಜಾಡ್ಸು ಜಾಡ್ಸು ಪ್ರೀತಿಯ ಅದು ಮಾವ ಪ್ರಿಯ
ನಿಜ ಹಿಡಿತ ಆದ್ರೂ ಐತೆ ನಾವು ಬಾ ಟೀಚರ್ ತೋರಿಸೋಣ ತೋರಿಸ್ಲೆ ಬಾ ಮತ್ತ ತೋರಿಸ್ಲೆ ಇಲ್ಲೇ ಎತ್ತ ಮಾಡೋಣ ಏನ ಎತ್ತ ಬೇಡ ಏನ ಎಸ್ ಎಷ್ಟು ಚಂದ ಬಸ್ತೀರಿ ಯಾಕ ಇದು ಎತ್ತ ಏ ಅವ್ನು ಅದ್ ಎತ್ತಂದ್ರ ನಮ್ಮದ್ ಹೇಳ್ತದೆ ಹುರುಪ ಅಯ್ಯೋ ಮತ್ತಿದ್ರೆ ಎತ್ತಿದ್ರೆ ನಮ್ಮದು ಹೇಳೋದಿಲ್ಲ ಕಣ ಮಕ್ಕೊಂಡು ಬಿಡ್ತಾವ ಹುಡುಗರು ಬೇಡ ಸಾಕ ಹುರುಪೆಲ್ಲ ಏನಿದ್ರು ಒಳಗೆ ಹೋಗಿ ನೋಡೋಣ ಬಾಯ್ ನನಗ